ಕೇಳತಕ್ಕವಳಲ್ಲ. ಭರತನಿಗೆ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನಿಗೆ ವನವಾಸ, ಇದು ಶತಸಿದ್ಧ. ಈ ವೇದನೆಯನ್ನು ಹೇಗೆ ಸಹಿಸಲಿ? ರಾಮಚಂದ್ರ ಜನಕ, ವನವಾಸಕ್ಕೆ ಹೊರಟಿರುವ ನಮಗೆ ಏನು? ರಾಮಚಂದ್ರ, ಇದೀಗ ವನವಾಸದ ಹರಕೆ. ಅಮ್ಮ ಸೀತಾದೇವಿ, ನೀನೇ ಹೊರಟಿರುವೆಯಾ? ಹೋಗಲಿ ಬಿಡಿ. ಲಕ್ಷ್ಮಣ, ನೀನು ಹೊರಟಿರುವೆಯಾ ಕಂದ? ಅವನು ಹೋಗಲಿ ಬಿಡಿ. ಅಯ್ಯೋ, ನನ್ನ ನಿರೀಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಎಲ್ಲವೂ ನನ್ನ ಕೈ ಮೀರಿ ಹೋಯಿತು. ಸುಮಂತ್ರ, ಸುಮಂತ್ರ, ಶ್ರೀರಾಮಚಂದ್ರರು, ಶ್ರೀರಾಮ ಲಕ್ಷ್ಮಣ ಸೀತೆಯರೊಡನೆ ಸಕಲ ಸಿರಿ ಸಂಪತ್ತೂ ಹೋಗಲಿ. ಕೂಡದು ಕೂಡದು ಕೆನೆ ತೆಗೆದ ಹಾಲಿನಂತೆ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗ ಭರತನಾಳಬೇಕೆ? ಶ್ರೀರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೆ ವಸ್ತ್ರಾಭರಣಗಳು ಏಕೆ? ಬಿಟ್ಟು ವನವಾಸಕ್ಕೆ ಹೊರಡು. ಅಯ್ಯೋ, ಪ್ರೇಮ ಪುತ್ಥಳಿಗಳಿಗೆ ನಾರು ಮುಡಿಯೇ? ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ಮಾತೆಯವರು ಆಶೀರ್ವದಿಸಿ ಕೊಡುವ ನಾಡುನುಡಿಯೇ ಶ್ರೇಷ್ಠ. ಅದೇ ನಮಗೆ ವಜ್ರ ಕವಚ. ತಾಯಿ, ಹಾಗೆಯೇ ಹಾಗೆ ಇದನ್ನೇ ನೀವು. ಅವನ ಮಾತನ್ನು ಕೇಳಿಕೊಂಡು ನೀನು ಹೊರಟಿರುವೆಯಾ? ಜನಕ, ನಮಗಿನ್ನು ಪ್ರವಾಸದ ಆಜ್ಞೆ ಇರುವುದು.